ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಗಿರ್ಜಂದು ಅಕ್ಕ, ಈ ಬ್ಯಾಂಕ್ದು ಮನೆಗೆ ಬ್ಯಾಂಕ್ಗೆ ಓಡಾಡ್ಬಿಟ್ಟಿ ನಮ್ದು ಕಾಲಲ್ಲಿ ಇರೋದು ಕೆರೆಗೆ ಐತಲ್ಲ, ಪೂರ ಸೌಕಳಿಗೆ ಬಂದ್ಬಿಟ್ಟಿದೆ. ಅರೆ ಹೇಗೆ ಮಾಡೋದು? ಇವ್ರದಿಗೆ ಒಂದು ಸಲ ಕಾನ್ಗೆ ಮಾಡಿ ಕೊಡೋದಿಲ್ಲ. ನಮ್ದು ಶೀರ್ ಖರಾಬ್ಗೆ ಆಗ್ಬಿಡ್ತದೆ ಇದು ಬ್ಯಾಂಕಿಗೆ ಬಂದ್ಬಿಟ್ರೆ. ಅಯ್ಯೋ, ನಾನು ಒಂಚೂರು ಈಗ 6 ಕಾಸು 3 ಕಾಸು ದುಡ್ಯಾಕತ್ತೇನಲ್ಲ, ಅದಕ್ಕೊಂದು ಅಕೌಂಟ್ ಅಂತ ಮಾಡಿಸ್ಕೊಂಡೇನಿ. ರೊಕ್ಕ ಹಾಕಿಟ್ಕೊಳಕ್ ಬರ್ತೈತಿ. ಒಂದು ಏನಾರ ಒಡೆಯುವ ವಸ್ತ್ರ ಇಲ್ಲ, ಎದಕಾರ ನಾಳೆ ನನ್ನ ಮಗನ ಓದಿಗೆರ ಹಾಕತ್ತಲ್ಲ ಅಂತೇಳಿ ಹೇಯವ್ವ ಅಕೌಂಟ್ ಓಪನ್ ಮಾಡ್ಸಕ್ ಬಂದು ಅದನ್ನ ಇದನ್ನ ತೊಂಬ 16 ತಲೆ ಹಿಡಿದು ಹೋಗತ್ತ. ಈಗ ಒಂದು 5 ನಿಮಿಷ ನಿಂದ್ರ ಅಂದಾರ. ಅದೇನು ಸುಡ್ಗಾಡ್ ಸರ್ವರ್ ಡೌನ್ ಐತೆ ಏನತ್ತಾಗ ನೋಡೋಣ. ಮೇಡಮ್ ಮತ್ತಾಗ ಹೋಗ್ಯಾಳಲ್ಲ, ಬಂದ್ಲ ಅಂದ್ರೆ ಫಸ್ಟ್ ಇಸ್ಕೊಂತೇನೆ. ಸರ್, ನಮ್ದು ಅಕೌಂಟ್ ಬುಕ್ ಕೊಡ್ತೇನೆ ಅಂದಿದ್ರೆ. ಬರ್ತಾರ ಮೇಡಮ್ ಬರ್ತಾರ, ಒಂದು 5 ನಿಮಿಷ ನಿಂದ್ರಿ. ಸರಿಯಪ್ಪ, ಸರ್ಕ ಆಯ್ತಾ ಇಲ್ಲ ಏನ್ ಸಾಕಾಗಿ ಹೋಗೈತೆ ನನಗಂತರು. ಅರೇ ಗಿರ್ಜಂದು ಅಕ್ಕ, ದೇಖೋ ಆ ಬುಡ್ಡಿ ಇದರಿ ಚಾರಿ. ಗಿರ್ಜಂದು ಅಕ್ಕ ದೇಖೋ ಯಾ ಬುಡ್ಡಿಲೇ ಸುಮ್ಮನಿರು, ನಮ್ದೊಂದು ನನಗತ್ತೇತಾಗ. ಅರೇ ಕಿವುಡು ಮಲ್ಲಂದು ಅಜ್ಜಿ, ಇದ್ರಿ ಚಾರಿ. ಇದ್ರಿ ಚಾರಿ ಯಾ ಚದರ? ಅಯ್ಯೋ ಅಯ್ಯೋದಲ್ಲ, ಇಲ್ಲ ಬರಾಕತ್ತದ. ಎಲ್ಲ ಪಾತಿ ಏನಿದೆ? ಗಿರ್ಜಿ, ನೀನು ಬ್ಯಾಂಕ್ನಾಗ ಅದೆಯಲ್ಲ, ಕೊಡಿ ಇಳಿಸುವೆ. ಕೊಡ್ತಾರಿಲ್ಲ ಕೇಳಾಕ ಬಂದನಿ ನಾನು. ನೀವು ಅದಕ್ಕೆ ಬಂದಿರೇನ? ಎರಡೆರಡು ಸಲ ಹೇಳ್ಬೇಕಪ್ಪ. ಯಪ್ಪ ಏನ ಹೇಳಿದ್ರು ತಗ 2 ಸಲ ಕೊಟ್ಟಾರ ನಿಮ್ ರೊಕ್ಕನ? ಹೂವ ದೇವ್ರೆ, ನನ್ನ ಮ್ಯಾಗ ಸಿದ್ದರಾಮಯ್ಯಗೆ ಏನ್ ಸಿಟ್ಟು ಬಂದಿದ್ದಿತ್ತಂಗಾರ? ಅಲ್ಲ, ನಾನು ಓಟ್ ಓದ್ತೇನಪ್ಪ. ಇಲ್ಲ, ನನಗೆ ಯಾಕೆ ಬಂದಿಲ್ಲ ಹಂಗಾರ? ಕೇಳ್ತಂತಡಿ. ಯಾಗಿರ್ಜಂದು ಅಕ್ಕಾರೆ ಬುಡ್ಡಿಗೆ ಕಿವಿದು ಮಸೀನ್ಗೆ ಹಾಕೊಂಡು ಬಂದಿಲ್ಲ. ಈಗ ಬ್ಯಾಂಕ್ನವ್ರದ್ದು ಶೀರ್ ಖರಾಬ್ಗೆ ಮಾಡ್ಬಿಟ್ಟು ಬ್ಯಾಂಕ್ ಎಲ್ಲ ಗಡ್ಬಡಿಗೆ ಮಾಡ್ತಾರೆ ಇವರು. ಕಡ್ಲೆ ಏನ್ ಮಾತಾಡ್ತಾಳ ಅಮ್ಮ ಕೇಳೋನು. ಕೊಡಿ ಇಳಿಸ್ರಮ್ಮ. ಅಲ್ಲಪ್ಪ ತಮ್ಮ, ನನ್ನ ರೊಕ್ಕನ ಬಂದಿಲ್ಲಲ್ಲ. ಈ ಕೊಡಿ ಹೊರಗೆ ಒಯ್ದಿಟ್ಟು ಬರ್ರಮ್ಮ, ಮಳಿ ನೀರ್ ನೋಡಲ್ಲ ಹನಿ ಬೀಳ್ತೈತಿ. ಕೊಡಿ ಹೊರಗಿಡ್ರಿ. ಕೊಟ್ಟಿಲ್ಲಪ್ಪ, ತಗೋ ಇಡಿ. ನನ್ನ ಪಾಸ್ಬುಕ್ ತಂದಿನಿ. ನಂದು 2000 ರೂಪಾಯಿನೇ ಬಂದಿಲ್ಲ. 60 ವರ್ಷದ ಇದು ಬರ್ತಿತ್ತಲ್ಲ, ಅದು ಬಂದಿಲ್ಲ. ಅಲ್ಲ ಕೊಡಿ ಹೊರಗಿಟ್ಟು ಬರ್ಬೇಕಂತೆ. ಕೊಡಿ ಹೊರಗಿಡ್ಬೇಕಂತ? ಯಾರೋ ತಗೊಂಡೋದ್ರ? ಅಯ್ಯೇ ಬಾರಿ ಬಿಡೋರ್ದು. ಮಳೆ ಬರಾಕತ್ತಂತೆ ಕೊಡಿ ತಂದ ನಾನು. ಅಲ್ಲಪ್ಪ ತಮ್ಮ, ನೀ 5 ರೂಪಾಯಿ ಪೆನ್ನ ದಾರ ಕಟ್ಟಿ ಜೋತ್ ಬಿಟ್ಟಿರ್ತೀರಲ್ಲಿ, ಯಾರು ಒಯ್ಬಾರ್ದಂತೇಳಿ. ನಾನು ಈ 150-200 ರೂಪಾಯಿ ಕೊಡಿನ ಹೊರಗಿಡಕತ್ತೇನ? ಸುಮ್ಕಿರಾಯಪ್ಪ, ಹೊರಗೆಲ್ಲ ಇಡಕ್ಕಾಗುದಿಲ್ಲ. ಯಾಕೆ ಒಯ್ದ್ಲು ಅಂದ್ರೆ ಏನ್ ಮಾಡೋದು? ಮೊದ್ಲ ಇಂತ ಚಂದ ಕೊಡಿ ಐತಿ. ನೀನು ಹಿಡಿ ನನ್ನ ಪಾಸ್ಬುಕ್ ಹಿಡಿ. ನನ್ನ ರೊಕ್ಕ ಯಾಕೆ ಬಂದಿಲ್ಲ ನೋಡು? ಬಡ ರೊಕ್ಕ ಹಾಕಯ್ಯಪ್ಪ ನನ್ನ ಅಕೌಂಟಿಗೆ. ಅಲ್ಲಮ್ಮ, ಅದು ರೊಕ್ಕ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕತ್ತಿ? ಕುದ್ರಿ ಇಂಥವ್ ಹೇಳ್ಬೇಡ್ರಿ ನೀವು. ನಾವೇನು ಮಾಡಿಲ್ಲ ಅಂದ್ರೆ ಮತ್ತೆ ನೀವೇ ಅಲ್ಲ ನಮ್ಮ ಅಕೌಂಟಿಗೆ ರೊಕ್ಕ ಹಾಕದ. ನಮ್ಗದೆಲ್ಲ ಗೊತ್ತಿಲ್ಲ. ನಮ್ ರೊಕ್ಕ ಹಾಕ್ರಪ್ಪ ನೀವು. ಸರ್, ಇದು ಒಳ್ಳೆ ಅನಾಸಿನ್ ಗಿರಾಕಿ ಆತ. ಇವ್ರನ್ನ ಕೇಳ್ಬೇಕಾ? ಏನಪ್ಪ, ನನ್ನ ರೊಕ್ಕನ ಬಂದಿಲ್ಲ ನೋಡತಮ್ಮ. ಒಟ್ಟ ಬಂದಿಲ್ಲ ನೋಡು. ಏನಾಗೈತೆ ಏನೋ 2000 ರೂಪಾಯಿ 3 ತಿಂಗಳಾತು, 1 ರೂಪಾಯಿ ಬಂದಿಲ್ಲ. ಮೊನ್ನೆ ಅದೇನೋ ಓಟಿನ ಬರ್ಸ್ಕೊಂತೇನೆ ಅಂತ ಯಾಕೆ ಬಂದಿದ್ಲು, ಒಂದು ಬುಕ್ಕ ಪೆನ್ನ ಹಿಡ್ಕೊಂಡು. ಅದೇನು ಬರ್ಕೊಂಡು ಹೋದ್ಲು ಏನೋ ದೇವರಿಗೆ ಗೊತ್ತು. ಒಟ್ಟ ಬಂದಿಲ್ಲ ನೋಡು ಅವಾಗಿಂದ ರೊಕ್ಕನ. ತಗೋರಪ್ಪ, ಹಿಡಿ ಪಾಸ್ಬುಕ್ ಹಿಡಿ. ಗಿರ್ಜಿ ಹಿಡ್ಕೊಲ್, ಕೊಡಿ ಹಿಡಿಕೇಲಿ. ತಗೋರಪ್ಪ. ಅಲ್ಲಮ್ಮ, ನೀವು ದುಡ್ಡು ಬಂದಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇದು ದುಡ್ಡು ಬ್ಯಾಂಕಿಂದ ಹಾಕದಲ್ಲ, ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅವ್ರು ಹಾಕ್ತಾರಲ್ಲ ಅದು. ಹೌದಾ? ಲಕ್ಷ್ಮವ್ವಗೂ ಬಂತ ನೋಡ್? ನನಗ ಬಂದಿಲ್ಲಪ್ಪ ರೊಕ್ಕ. ನನ್ಗೆ 3 ತಿಂಗಳಾತಿ, ಈಗ ಸನೇಕ್ ಬಂದಿಲ್ಲ. ಬಂದಾಗೈತಮ್ಮ ಅದು. ಈಗ ನೆಕ್ಸ್ಟ್ ಇನ್ನೊಂದ್ಸಲ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿನ್ ಬರ್ತದದು. ಏನ್ ಹೇಳ್ತೀಯ ಏನಪ್ಪ ಆತಾಗ? ಇಡಿ ನನ್ನ ಪಾಸ್ಬುಕ್ ನೋಡಪ್ಪ. ಬೇಕಾದ್ರೆ ನಾ ಸುಳ್ಳು ಹೇಳಿದ್ರೆ ಇಡಿ ನನ್ನ ಪಾಸ್ಬುಕ್ ತಗೋ. ಅಮ್ಮ, ನೀವು ಒಂದ್ಸಲ ಒಂದ್ ಫಾರಂ ಫಿಲ್ಅಪ್ ಮಾಡಿ ಕೊಡ್ರಿ. ನೋಡೋಣ. ಅದು ಫಿಲ್ಅಪ್ ಮಾಡ್ರಿ, ಅದು ತುಂಬ ಕೊಡ್ರಿ. ನಾನು ಆಮೇಲೆ ಅರ್ಜಿ ಹಾಕ್ರಿ, ನಾ ಆಮೇಲೆ ಇದು ಮಾಡ್ತೇನೆ. ಭಾರತೆ, ನಮ್ಮ ಪಾರತಿ ಕರ್ಕೊಂಡ್ ಬರ್ಬೇಕಿತ್ತ? ಅಲ್ಲ ಹಾಕಿದಕ್ಕ ಅವರು ಇದು 2000 ರೂಪಾಯಿದೆಲ್ಲ ಎಲ್ಲಿ ಕಣ್ಣು ತೆಗಿತಾರಪ್ಪ? ಅವ್ರ ಮಾವನ್ ಕೋಟಿ ಗಟ್ಲೆ ಐತಿ ಅವರ. ಅವರು ನಿಂದ 2000 ರೂಪಾಯಿ ಬಾಯಿ ತಕೊಂಡು ಈ ಬ್ಯಾಂಕಿನ ಮಟ್ಟ ಬರ್ತಾಳಂತ ಮಾಡಿ ಏನ? ನಮ್ಮ ಪಾರತಿಗೆ ನಿಂದ 2000 ರೂಪಾಯಿ ತಗೊಂಡು ಏನು ಆಗ್ಬೇಕಾಗಿಲ್ಲ. ಹಾಕಿದಕ್ ಬೇಕು. ನಾವು ಒಬ್ಬಕ್ಕೆ ಬಂದೇನೆ ಇಲ್ಲಿ. ನನಗೆ ಹೇಳಿ ನೀನು, ನನಗೆ ರೊಕ್ಕ ಬಂದಿಲ್ಲ ಇಲ್ಲಿ ಅಮ್ಮ. ಅಲ್ಲ ಹಾಡಿಬಿಟ್ಟಿ ತಿವುದಲ್ಲ ಬೇಸಿಗೆ ಅತ್ತ ಇಟ್ಕೊಂಡು ನಿಂದ್ರಂದ್ರೆ ನಿಂದ ಗನ ತಿಂಡಿ ನೋಡತ್ತಾಗ. ಅದ್ ನೀನ್ ತಗೊಂಡು ಬ್ರೇಕ್ ಡ್ಯಾನ್ಸ್ ಮಾಡಕತ್ತೀಯನ? ಕಣ್ಣಿಟ್ಟಿವಿದಿ ಸರಿ ಅತ್ತಾಗ. ಅಲ್ಲ ಆತು, ಅದು ನಾ ಹೇಳಾತಿರೋದು, ಅವ್ರು ಹೇಳಾತಿರೋದು ಫಾರಂ ತುಂಬಕಂತೆ. ಫಾರಂ ತುಂಬಾಕ್ ಪಾರ್ವತಿ ಕರ್ಕೊಂಡ್ ಬರ್ಬೇಕಂತ. 3 ಮಕ್ಳು ಕರ್ಕೊಂಡು ಆಕಿನ ಎಲ್ಲಿ ಕರ್ಕೊಂಡ್ ಬರಕ್ ಹೋಗ್ಲಿ ತುಂಬಾಕ? ಬ್ಯಾಂಕ್ನಿಗೆ ಇಟ್ಟು ಮಂದಿ ಎಲ್ಲಾರ ಓದ್ಯಾರು ಮಾಡಿದಾರು. ನೀನು ಬರ್ತದನ್ಲೇ ತುಂಬಾಕ? ನಂಗ ಬರಲ್ಲ. ಅಲ್ಲ ಹಾಡಿಬಿಟ್ಟಿ ಬಾಯಿ ಬಿಟ್ರೆ ಊರಾಗ್ಲ ಮಾತಾಡ್ತಿ. ಒಂದು ಫಾರಂ ತುಂಬಾಕ್ ಬರೋದಿಲ್ಲ ನಿನ್ನ? ಯಪ್ಪ ತಮ್ಮ, ನಮ್ಗ ಪಾರಂ ಗಿರಂ ಎಲ್ಲ ತುಂಬಾಕ ಮಾಡಕ್ಕೆಲ್ಲ ಬರೋದಿಲ್ಲ. ಅದಕ್ಕೆ ಯಾಕಿಗೆ 3 ಒಮ್ಮೆ ಹುಟ್ಟಿರೋದು 3 ಮಕ್ಕಳು ಸಣ್ಣ ಬಾಳ. ಈಗ ಅದ್ರಾಗ ಒಂದಕ್ಕೆ ನೆಗಡಿ ಆಗೈತಂತೆ. ಅವ್ರನ್ನ ಕರ್ಕೊಂಡೆಲ್ಲ ಇಲ್ಲಿಗೆ ಬರಕ್ಕಾಗಲ್ಲ. ಇನ್ನು ನಮ್ಮ ಲಕ್ಷ್ಮಿನೂ ಹೊಟ್ಟಿರೋದಾಳ, ಆಕಿಗೂ ಪುರ್ಸತ್ತಿಲ್ಲ ಇಲ್ಲಿ ಕರ್ಕೊಂಡ್ ಬರಕ್ಕೆ. ನಾ ಹೇಳೋದಾದ್ರೆ ನೀನೇ ಒಂದಿಟ್ಟು ತುಂಬಿಡಪ್ಪ. ಅದೇನು ತುಂಬದ ಖಾಲಿ ಬಿಡೋದ ಏನ ನೋಡೋದು, ಅದು ನೀನೇ ತುಂಬಿಬಿಡು. ತುಂಬಿ ಒಟ್ಟಿದು ಮಾಡು. ವಯಸ್ಸಾದವ್ರಿಗೆ ಸಹಾಯ ಮಾಡ್ಬೇಕು ನೀವು. ಇಲ್ಲಿ ಒಂದು ಬೋರ್ಡ್ ಹಾಕಿರಿ, ಗ್ರಾಹಕರ ಸೇವೆ ಅಂತೇಳಿ. ಇದು ಒಳ್ಳೆ ಪೀಕ್ಲಾಟ ಆತಲ್ಲಪ್ಪ. ಅಯ್ಯೋ ದೇವ್ರೇ, ಇದೊಂದು ಕುಡ್ರಂಗ್ ಚಸ್ಮಾ ಹಾಕೊಂಡು ನಿಂತ್ಬಿಟ್ಟಾನಲ್ಲಿವ. ಕಣ್ಣು ಆಪ್ರೇಷನ್ ಏನಾರ ಆಗಿಗೈತೆ ಈ ಹುಡುಗಂದು? ಕಣ್ಣು ಆಪ್ರೇಷನ್ ಆಗೈತೆ ನಾ ತಮ್ಮ ನಿಂದ? ಚಸ್ಮಾ ಹಾಕೊಂಡಿಯಲ್ಲ? ಫ್ಯಾಷನ್ ಅಮ್ಮ, ಫ್ಯಾಷನ್ಗೆ ಹಾಕೊಂಡಿರೋದು.
ರೇಷನ್ ಕಾರ್ಡ್ ತಂದಿಲ್ಲ, ಅದನ್ನ ತರ್ಬೇಕಿತ್ತ. ಅಯ್ಯ, ನಾ ಪಾಸ್ಬುಕ್ ಒಂದ ತಂದಲ್ಲ ತಮ್ಮ. ಯೋ, ಈಗ ಮತ್ತೆ ಅಲ್ಲಿ ಮಾಟ ಹೋಗ್ಬೇಕಾ? ರೇಷನ್ ಕಾರ್ಡ್ ಬೇಕನು? ಅದೇದಕ್ಕ? ಎಷ್ಟ್ ಮಂದಿ ಇದಾರಂತ ನೋಡಾಕ? ಇದು ರೇಷನ್ ಕಾರ್ಡ್ ನಂದು ಬೇರೆ ಐತಿ. ಅವ್ರು ಒಂದ್ ಬೇರೆ ಮಾಡಿಸ್ಕೊಂಡಾರ, ನಂದು 2,000 ರೂಪಾಯಿ ಬೇರೆ ಬರ್ತಿತ್ತು. ನಾನೇ ಮನೆಯಾಗ ಹಿರೇ ಮನುಷ್ಯಳು. ಈಗ ರೇಷನ್ ಕಾರ್ಡ್ ತಂದ ಮೇಲೆ ನೋಡಿ ಕೊಡ್ತೀರ ನೀವು? ಏನ್ ಮಾಡೋದಪ್ಪ ಈಗ? ಓ, ರೇಷನ್ ಕಾರ್ಡ್ ಅಲ್ಲಮ್ಮ, ಪ್ಯಾಶನಿಗೆ ಹಾಕೊಂಡಿರೋ ಚಸ್ಮಾ. ಅದೇ ಚೆಕ್ ಮಾಡ್ತೀರ? ಐತಪ್ಪ, ಬದುಕೇನ್ ನಾನು. ಏನೋ ಸತ್ತಾರಂತೆಲ್ಲ ಸುದ್ದಿ ಬರ್ತದಂತಲ್ಲ, ಬರ್ಕೊಂಡು ಆಮೇಲೆ ಹೆಬ್ಬಟ್ಟು ಕೊಟ್ಟಿನ ಬದುಕ್ಯಾರಂತ ರೊಕ್ಕ ಹಾಕ್ತಾರಂತಲ್ಲ. ತಡಿ ಏ ಗಿರ್ಜಿ, ನನ್ನ ಮಗೊಂದು ಫೋನ್ ಹಚ್ಚಿ ಮನೇನ ರೇಷನ್ ಕಾರ್ಡ್ ತುಂಬಾನ್. ಇವು ಬ್ಯಾಂಕಿನವು ಚೆಕ್ ಮಾಡ್ತಾವಂತೆ. ತಗೊಂಬನ್ ಫೋನ್ ಹಚ್ಚಿ ಮತ್ತೆ ನಾ ಎಲ್ಲಿ ಹಾಕೋನಿ. ರೇಷನ್ ಕಾರ್ಡ್ ಅಲ್ಲ ಅವ, ಅವರು ಸಾರಿ ಕಣ್ಣಿಗೆ ಚಸ್ಮಾ ಹಾಕೊಂಡಾರಲ್ಲ, ಪ್ಯಾಶನಿಗೆ ಹಾಕೊಂಡಾರಂತೆ. ಪ್ಯಾಶನ್ ಅಕ್ಷರ ಎಲ್ಲ ಕರ್ರ ಕಾಣಂಗಿಲ್ಲನ? ಏನು ಪ್ಯಾಶನ್ ಮುಂಡೆವ ಏನಾಗ್ತದೆ? ಆಲತಮ್ಮ, ಈಗ ಯಾವಾಗ ಬರ್ತದ ನನ್ನ ರೊಕ್ಕ? ಬರಲ್ಲಮ್ಮ, ಅದು ಬಂದಾಗೈತಿ. ಅಂದಾಗೈತಂತೆ ಬಂದು. ಯಾಲ್ಲ, ಅವರು ಹೇಳಿದ್ದು ಈ ಬುಡ್ಡಿಗೆ ತಿಳಿಯೋದಿಲ್ಲ. ಅರೆ, ಈ ಬುಡ್ಡಿ ಹೇಳಿದ್ದು ಅವರಿಗೆ ತಿಳಿಯೋದಿಲ್ಲ. ಶೀರ್ ಖರಾಬಿಗೆ ಮಾಡಿ ಕೈಗೆ ಬಿಡ್ತಾರೆ. ಶಾಂತಂದು ಅಕ್ಕ ಜೊತೆಗೆ ಬರಬಾರ್ದು. ಅರೆ, ಬುಡ್ಡಿದು ಯಾಕೆ ಒಬ್ರಿಗೆ ಕಳಿಸಿದ್ದಾರೆ? ಇವ್ರದ್ದು ನೋಡಿದ್ರೆ ಕಿವಿಗೆ ಮೆಸಿಗೆ ಹಾಕೊಂಬಂದಿಲ್ಲ. ಅವ್ರದ್ದು ಹೇಳೋದು ಒಂದು, ಇವ್ರದ್ದು ತಿಳ್ಕೊಳ್ಳೋದು ಒಂದು. ಈ ಛತ್ರಿ ಅತ್ತಾಗಿಡ್ಲೆ, ನೀರ್ ಸೋರಾಕತ್ತಾವು. ಛತ್ರಿ ಏನಾರ ಅಲ್ಲಿ ಟಿಲಿಟ್ ಕಳಿತು ಹಡಿಬಿಟ್ಟಿ ನೀನು ಬುರ್ಕ ಹಾರ್ಬೇಕು, ಹಂಗೆ ಹೊಡಿತೀನಿ ಮತ್ತೆ. ನಂಗೆ ಯಾಕೆ ಬೇಕು ಇದು? ಛತ್ರಿದು ಸುದ್ದಿದು ಬೇಡ ನಮ್ದಿಗೆ ತಗರಿ. ಬಂದಾಗೈತಂತದು ರೊಕ್ಕ. ಮತ್ತೊಮ್ಮೆ ಅರ್ಜಿ ಹಾಕ್ಬೇಕು, ಅವಾಗ ಚಾಲು ಮಾಡ್ತಾರ. ಈಗ ಅದ್ನಾಗ ಬಂದ್ ಮಾಡ್ಯಾರ. ನಾ ಬದುಕಿರತ್ಲೆ ಬಂದ್ ಮಾಡ್ತಾರನ? ಬಾಳ ನೋಡಿ ತಿಂಡಿ ಸರ್ಕಾರದವ್ರದ. 20 ಸಲ 20 ಇದು ಮಾಡ್ತಾವತ್ತಾಗ. ಅವು ಹೆಬ್ಬಟ್ಟು ಕೊಡ್ಬೇಕು, ಅಲ್ಲಿ ಅದನ್ನ ಮಾಡ್ಬೇಕು, ಇಲ್ಲಿ ಇದನ್ನ ಬರ್ಸ್ಬೇಕು, ಅಲ್ಲಿ ಆ ಪಾರಮ್ ಹಾಕ್ಬೇಕು, ಈ ಪಾರಮ್ ಹಾಕಿ ಅರ್ಜಿ ತುಂಬ ಫೋಟೋ ಕಳಿಸ್. ಘನ ತಿಂಡಿಪ್ಪ ಇವ್ರದ್ದು. ಅಲ್ಲ ತಮ್ಮ, ಹಿಂಗ್ ಬಂದ್ ಮಾಡ್ಕೊಂಡ್ರ ನಾವು ಬಡಬಗ್ರಿ ಏನ್ ಮಾಡ್ಬೇಕಂತೆ ನನ್ನ ಹತ್ತಾಗ. ಅಲ್ಲ, ಓಟ್ ಒತ್ತಿಸ್ಕೊಳ್ಬೇಕಾರೆ 2,000 ರೂಪಾಯಿ ಕರೆಕ್ಟಾಗಿ ಕೊಡ್ತೇನೆ ಅಂತಲ್ಲ ಇದು ಮಾಡಿದ್ದವ್ರ. ಈಗ ಬಂದ್ ಮಾಡ್ಕೊಂಡ್ ಕುಂತ್ರ? ಓ, ಸಿಎಂ ಚೇಂಜ್ ಆದ್ರಲ್ಲಮ್ಮ, ಸಿದ್ದರಾಮಯ್ಯ ಇಲ್ಲ ಈಗ. DKC ಅವ್ರು ಹೋಗ್ಯಾರ ಈಗ. ನನ್ ಸೊಸಿ ಹೇಳಾಳ ಬಂದ್ ಮಾಡ್ರಿ ಅಂತೇಳಿ. ಅಯ್ಯೋ ಹಡಿಬಿಟ್ಟು, ಯಾಕೆ ಹಂಗೆ ಹೇಳಿದ್ಲು? ಅಯ್ಯಯ್ಯ, ಸೀದಾ ಕೊಡಕ್ ಹೋಗ್ಬೇಡ್ರಿ, ಬಂದ್ ಮಾಡ್ರಿ ಅಂತ ಸೊಸಿ ಹೇಳಾಳನ? ಕೇಳತ್ತಂತ್ರಿ. ಅಲ್ಲ, ಹೇಳಿದ್ರಿ ನೀ ಯಾಕಪ್ಪ ಬಂದ್ ಮಾಡಕ್ ಹೋದಿ? ಅಲ್ಲ, ಸಿದ್ದರಾಮಯ್ಯ ಇಲ್ಲ, DKC ಅದಾನೀಗ. ಹೌದಾ? ಯಾವಾಗ ಬದ್ಲಿ ಆದ್ರ? ಇವ್ರು ಗನ ಬಿಡ. ಇವ್ರು ಏನ್ ಆಟ ಆಡೋ ಮಕ್ಕಳದ ಇದು ಮಾಡ್ದಂಗ ಮಾಡ್ಯಾಳ. ಅವಂತ ಇವಂತ ಈಗ ಅವ ಚಾಲು ಇಟ್ಟಿದ್ದು, ಇವ ಬಂದ್ ಮಾಡಿದ್ನ ನಂಗಾರ. ಏನ್ ಸುಡ್ಗಾಡ ಏನವ ಆತಾಗ. ಹೋಗತ್ತಾಗ ಈಗ ಒಂದ್ ಫಾರಂ ಫಿಲ್ ಮಾಡ್ಕೊಡ್ರಿ, ಅರ್ಜಿ ಹಾಕ್ರಿ ನೀವು, ಆಮೇಲೆ ಬರ್ತೈತಿ. ಏನ ಹೇಳ್ತೀರ ತಮ್ಮ? ಒಂದ್ ಸ್ವಲ್ಪ ಜೋರಾಗಿ ಹೇಳು. ಸರ್ವರ್ ಇಲ್ಲಮ್ಮ, ಆಮೇಲೆ ಬರು ಹೋಗ್ರಿ. ಸರಾ ಬಳಿಯ ಅವೆದಕ್ ಬೇಕು? ಒತ್ತಿಟ್ಕೋತೀರ? ಅಲ್ಲಿ ಇಲ್ಲಿ ಬಂಗಾರ ಒತ್ತಿಟ್ಕೊಂತಾರ. ಅಲ್ಲ, ಒತ್ತಿಡಕ್ ನನ್ನ ಹತ್ರ ಸರಾ ಬಳಿ ಗಿಳಿ ಎಲ್ಲ ಏನಿಲ್ಲಪ್ಪ. ಅವೆಲ್ಲ ಒತ್ತಿ ಹಾಕಿಡ್ಬೇಕು ನಾನು. ಬಾರಿ ಬಿಡು ನಿಮ್ದು. ಅಲ್ಲ ಬಾಬೆ ಈ ಕಡೆ ಒಂದಿಟ್ಟು ಹೇಳ್ತಾನೆ. ಇನ್ ಯಾಕೆ ಕಳ್ಸಾಳಕ್ಕೆ ನಮ್ಮ ಶಾಂತಕ್ಕಂತ ನಾನು? ಶಾಂತವನ್ ಕೇಳನ? ಹಂಗ ಮಾಡ್ತಂತಡಿ. ನಾ ಹೋಗಿ ಶಾಂತವನ್ನ ಕಳಿಸ್ತೇನೆ ಇಲ್ಲಿಗೆ. ರೊಕ್ಕ ಯಾಕೆ ಹಾಕಿಲ್ಲ, ಏನ್ ತುಂಬದೈತೆ ಮಾಡೋದೈತೆ ಮಾಡಿ ಇದನ್ ಮಾಡಂತ ಹೇಳಿದ್ರ ಮತ್ತೇನ್ ಮಾಡೋದು? ಅಷ್ಟು ಮಾಡ. ನೀವಿಬ್ರು ಹಡ್ಬಿಟ್ಟಾರೆ, ನೀಲೇ ನಿಂದಿರ್ತೀರ, ನಾ ಬರ್ತೀರಿ. ನಂದು ಅಕೌಂಟ್ ಓಪನ್ ಮಾಡ್ಸೀನಿ, ಅದನ್ನ ಇಸ್ಕೊಂಡ್ ಬರ್ತೀನಿ. ಹೌದಾ? ಆತು. ಅರೇ ಅಲ್ಲ, ಬ್ಯಾಂಕ್ನವರು ಬಚಾಲು. ಏನ್ ತಲಿ ತಿಂತಾರ್ರಿ ಅವ್ರು? ಸರ ಕಿವಿ ಕೇಳಂಗಿಲ್ರಿ, ಅದಕ್ಕೆ ಹಂಗೆ ಮಾಡ್ತಾರ. ಅಯ್ಯಪ್ಪ. ಹಲೋ ನವ್ಯ. ಹಲೋ, ಯಾರು? ನಾನೇ ಅದಂತ ಗೊತ್ತಾಗ್ಲಿಲ್ಲ. ರಾಹುಲ್. ರಾಹುಲ್ ನೀನಾ? ಏನು ಎದಕ್ಕೆ ಫೋನ್ ಮಾಡಿ? ಫೋನ್ ಹಚ್ಬೇಡ ಅಂತ ಹೇಳಿಲ್ಲ? ಅಲ್ಲ, ನಾನು ಇಷ್ಟು ಈಗ ಒಂದ್ 2 ವರ್ಷ 3 ವರ್ಷದಿಂದ ಬಿಟ್ಟು ಈಗ ಯಾಕೆ ಫೋನ್ ಮಾಡೀನಿ? ನೀನ್ ನನ್ನ ಸುದ್ದಿಗೆ ಬಂದಿದ್ದಕ್ಕ ಅಲ್ಲ, ನಾನು ನಿನ್ನ ಸುದ್ದಿಗೆ ಬರಾಕತ್ತಿರೋದು. ನಾನೆಲ್ಲಿ ನಿನ್ನ ಸುದ್ದಿಗೆ ಬಂದೆ? ನಾನು ನಿನ್ನ ಸುದ್ದಿಗೆ ಬಂದೇ ಇಲ್ಲ ರಾಹುಲ್. ಅವಾಗ ನಡೆದಿದ್ದೆಲ್ಲ ನಾನು ಮರ್ತಾತ. ನಾನು ಮತ್ತೆ ಮದುವೆಯಾಗಿ ನನ್ನ ಪಾಡಿಗೆ ನಾ ಅದೇನಿ. ಈಗ ಯಾಕೆ ನನಗೆ ಫೋನ್ ಮಾಡಿ ತೊಂದರೆ ಕೊಡಕತ್ತೀನಿ ನೀ ಹಿಂಗ ಮಾಡಿದ್ರ? ನಾನಂತರೂ ನಿನ್ನ ಹೆಸರು ಬರ್ದಿಟ್ಟು ಹಲೋ ಅದೆಲ್ಲ ಬೇಡ, ಏನು ಮಾಡ್ಕೋಬೇಡ. ನನಗೇನು ನಿನ್ನ ಸುದ್ದಿಗೆ ಬರೋ ಆಸೆ ಏನಿಲ್ಲ. ನಿನ್ನ ಪಾಡಿಗೆ ನೀ ಮದುವೆ ಮಾಡ್ಕೊಂಡು ಚೆನ್ನಾಗದಿ. ನಾನು ಯಾಕೆ ನಿಂಗೆ ತೊಂದರೆ ಕೊಡಲಿ? ನಿನ್ನ ಫೋನ್ ನಂಬರ್ ನನ್ನ ಹತ್ರ ಇತ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಅದು ಇನ್ನೊಂದು ಏನಂದರೆ, ನೀನು ನಾನೊಂದು ಯಾವುದೋ ಹುಡುಗಿನ ಮದುವೆ ಆಗ್ಬೇಕು ಅಂತ ಅದೀನೀಗ. ಆ ಹುಡುಗಿ ಹತ್ರ ನಂದು ನಿಂದು ಸ್ಟೋರಿ ಯಾರು ಹೇಳಿದ್ದು? ಆ ಹುಡುಗಿ ಅತ್ತಿಗೆ ಅಂತೆ, ಅಶ್ವಿನಿ. ಅವ್ರ ಮುಂದೆ ಯಾರು ಹೇಳಿದ್ದು? ನಂಗಿದು ಯಾವ ವಿಷಯನೂ ಗೊತ್ತೇ ಇಲ್ಲ. ಅಶ್ವಿನಿ ಅವರು ಫಸ್ಟ್ ಕಾಲೇಜಿಗೆ ಇದ್ದಾಗ ನಿನ್ನ ನೋಡಿದ್ರು. ನಾವು ಅವಾಗ ಮಾತಾಡಿದ್ದು, ಮೀಟ್ ಆಗಿದ್ದು, ಮತ್ತೆ ನಾವು ಮಾತೇ ಆಡಿಲ್ಲ. ಈಗ ಏನಾದರೂ ಅಕಸ್ಮಾತ್ ಅವ್ರು ನೀನು ಕೇಳಿದ್ರೆ ಬಂದು ಹೇಳ್ಬಿಡ್ತಿ? ಇಲ್ಲ, ಬಂದು ಹೇಳಕ್ಕೇನಕ್ಕೇನಂತ. ನಾ ಏನು ಹೇಳಕ್ಕೆ ಹೋದ್ರೆ ಕೇಳಕ್ಕೆ ಹೋಗುದಿಲ್ಲ. ನೀನೇನಾದರೂ ಅಕಸ್ಮಾತ್ ಏನಾದ್ರೂ ಯಾರ್ದಾರ ಮುಂದೆ ಬಾಯ್ ಬಿಟ್ರೆ, ಈಗ ನೀನು ಮದುವೆ ಮಾಡ್ಕೊಂಡು ನಿನ್ನ ಜೀವನದಾಗ ಚೆನ್ನಾಗಿದೆಯಾ, ನಾನು ಮದುವೆ ಮಾಡ್ಕೊಂಡು ನನ್ನ ಜೀವನದಾಗ ಚಲೋ ಇರ್ಬೇಕಲ್ಲ. ಏನ
ಅದಕ್ಕೆ ಏನಾದ್ರೂ ನಮ್ಮಿಬ್ರ ವಿಷಯ ಹೇಳಿದಿ, ನಾನು ಏನಿಲ್ಲ ಇದನ್ನ ಎಲ್ಲಿಗೆ ಹಚ್ಬೇಕೋ ಅಲ್ಲಿಗೆ ಹಚ್ತೀನಿ, ಏನಾಗಬೇಕೋ ಅದಾಕತಿ, ನಿನ್ ಜೀವನ ಸ್ಪಾಯಿಲ್ ಆಕತಿ. ಏನಂತಿ? ರಾಹುಲ್, ನಾನು ನಿನ್ ಸುದ್ದಿಗೆ ಬರಲ್ಲ, ನಿನ್ ಕೈ ಮುಗಿತೀನಿ, ನನ್ನ ಪಾಡಿ ನನ್ ಬಿಟ್ಬಿಡು. ಸರಿ ಆಯ್ತು, ನಿನ್ ಪಾಡಿಗೆ ನೀರು, ನಿನ್ ಸುದ್ದಿಗೆ ನಾನು ಬರಲ್ಲ, ನನ್ನ ಸುದ್ದಿಗೆ ನೀನ್ ಬರ್ಬೇಡ. ರಾಹುಲ್, ಓಹ್ ಯಾರ ಬಂದ್ರು? ಹಾ ಬಾ ಬಾ. ಓ ನೀನಾ? ಬಾ ಈಕಿನ ನಂದಿನಿ, ಬಾ ರಾಹುಲ್, ಬಾ ನಂದಿನಿ. ರಾಹುಲ್, ನಮ್ಮ ಮನಿ ಒಳಗೆ ಬೇರೆ ಹುಡುಗನ್ ನೋಡಕತ್ತಾರ. ನಂಗಂತೂ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ವಲ್ತು. ಏನ್ ಮಾಡೋದೀಗ? ನಿಮ್ಮ ಅಪ್ಪ ನಿಮ್ಮವ್ವ ಮಾತಾಡಕ್ ಬರ್ತೀನಿ ಅಂತ ಹೇಳಿ ಯಾಕೆ ಬರ್ಲಿಲ್ಲ? ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಈ ಮದ್ವೆ ಇಷ್ಟ ಇಲ್ಲ. ಊರಾಗ ನಮ್ಮ ಮಾವನ ಮಗಳು ಬೇಕದಾಳ, ಸುನೀತನ ಸುಜಾತನ ಏನಪ್ಪ ಹೆಸರು ಸತಿಗೆ ಅಷ್ಟು ನೆನಪಿಲ್ಲ, ಆಕಿನೇ ಮದ್ವೆ ಮಾಡ್ಕೋ ಅಂತ ಅದಾರ. ನಂಗೆ ಇಷ್ಟ ಇಲ್ಲ ಅಂದೆಲ್ಲ, ಅದಕ್ಕೆ ಮಾತಾಡಕ್ ಬರ್ಲಿಲ್ಲ ಅವರು. ಹೌದಾ? ಯಾಕೆ ಇವರೆಲ್ಲ ಹಿಂಗ್ ಮಾಡ್ತಾರ ಅನ್ನೋದೇ ನನಗೆ ಅರ್ಥ ಆಗಲ್ಲ ತಗ. ನಮ್ಮ ಇಷ್ಟದ ಪ್ರಕಾರ ನಮ್ಗೆ ಇರಕ್ಕೆ ಬಿಡಂಗಿಲ್ಲಲ್ಲ ಅಂತ. ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೀನಿ, ನನ್ನ ಮೇಲೆ ಯಾಕೆ ಹಂಗೆ ಮಾಡ್ತಾರ ಏನ? ಈಗ ನೋಡಿ ನಮ್ಮ ಮನೆ ಒಳಗೂ ಈ ಥರ ಹಾಕೊಂಡ್ ಕುಂತತ್ತೆ. ಅಕ್ಕದಾಳಲ್ಲ ನಮ್ಮ ಮತಿಗೆ, ಅಯ್ಯೋ 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 ಮನೆ ಹಾಳೆ, ನನ್ನ ಮದ್ವಿಗೆ ಒಂದು ಕಲ್ಲು ಹಾಕಕ್ಕ ನಿಂತಾಳ. ರಾಹುಲ್, ನಾವಿಬ್ರು ಹೆಂಗೆ ಮದುವೆ ಆಗೋದು? ಮನ್ಯಾಗ ಇಷ್ಟೆಲ್ಲ ಗಲಾಟೆ ನಡೀತೈತಿ. ನಮ್ಮ ಅಪ್ಪ ಅಂತೂ ಒಂದು ಯಾವ್ದೋ ಬೇರೆ ಸಂಬಂಧ ನೋಡ್ಯಾರಂತೆ, ಅದನ್ನೇ ಮದುವೆ ಮಾಡ್ಕೊ ಅಂತ ಬೆನ್ ಬಿದ್ದಾರ. ಹೌದಾ? ಏನ್ ಮಾಡೋದೀಗ? ಏನ್ ಮಾಡೋದು ನಂಗೂ ಗೊತ್ತಾಗೋಲ್ತು. ರಾಹುಲ್, ಒಂದು ಮಾತು ಕೇಳ್ತೀನಿ, ಕರೆನ ನೀ ಯಾವ ಹುಡುಗಿಗೆ ಮೋಸ ಮಾಡಿಲ್ಲ? ಅಂದ್ರೆ ನಿಂಗೂ ನನ್ನ ಮೇಲೆ ನಂಬಿಕೆ ಇಲ್ಲನ? ದಿಸ್ ಇಸ್ ಟೂ ಮಚ್. ನೀನು ನಿಮ್ಮ ಮನೆಯವರು ಈ ತರ ಆಪಾದನೆ ಹಾಕೋದ್ಕಿಂತ ನಿನ್ ಪಾಡಿಗೆ ನೀನ್ ನಿಮ್ಮ ಮನ್ಯಾಗ ಯಾರು ನೋಡ್ತಾರ ಅವ್ರು ಮಾಡ್ಕೊಂಗಾರ ಮದ್ವಿನ. ಏನ ನಂಬಿಕೆ ಇಲ್ಲ ಅಂದ ಮೇಲೆ ಮದ್ವಿ ಮಾಡ್ಕೊಳಕ್ ಹೋಗ್ಬೇಡ. ಏನ ಸುಮ್ನೆ ಯಾಕೆ ಎಷ್ಟೊಂದೆಲ್ಲ ಟೆನ್ಷನ್ ತಗೊಂತಿ? ಅಲ್ಲ, ನಂಬಿಕೆ ಇಲ್ಲದ ಕಡೆ ಪ್ರೀತಿನೂ ಇರಲ್ಲ, ಸುಮ್ನೆ ರಿಲೇಶನ್ಶಿಪ್ ಮುಂದುವರಿಯೋದು ಅಷ್ಟೊಂದು ಅವಶ್ಯಕತೆನೂ ಇಲ್ಲ. ಬೇಡ. ಚೇಚೆ ಇಲ್ಲ ರಾಹುಲ್, ನಂಗೆ ನಿನ್ನ ಮೇಲೆ ನಂಬಿಕೆ ಐತಿ. ನಂಬಿಕೆ ಇರೋದಕ್ಕಲ್ಲ ನಾವು ಆಕಿ ನಮ್ಮ ಅಶ್ವಿನಿ ಅಷ್ಟೆಲ್ಲ ಹೇಳಿದ್ರು ನಾನು ನಂಬಲಾರ್ದಂಗೆ ಅಕ್ಕಿ ಕೂಟ ಜಗಳ ಮಾಡಿದೆ ಗೊತ್ತನ? ಜಗಳ ಮಾಡಿದಿ, ಆದ್ರೆ ನನ್ನ ಯಾಕೆ ಕೇಳ್ತಾದಿ ಈಗ? ಆ ನಿಜ ಹೇಳ್ತೀನಿ, ನಿಜವಾಗ್ಲೂ ನಾನು ನಿನಗೆ ಬಿಟ್ಟು ಯಾರಿಗೂ ಇದು ಮಾಡಿಲ್ಲ. ಏನೋ ಒನ್ ಟೈಮ್ ಅಷ್ಟೇ ಸ್ವಲ್ಪ ಕಾಲೇಜ್ನಾಗ ಇದ್ದಾಗ ಒಂದು ಪ್ರೀತಿ ಅಂತ ಆಗಿತ್ತು, ಬಟ್ ಅಷ್ಟು ಸೀರಿಯಸ್ ಆಗಿ ಏನಲ್ಲ. ಹಂಗೆ ಒಂದು ಕ್ರಶ್ ಅಂತ ಇರ್ತಾವಲ್ಲ, ಹಂಗಷ್ಟೇ. ಅದನ್ನು ನಾನು ನಿನ್ನ ಹತ್ರ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ಅದೇನಂತ ಸೀರಿಯಸ್ ಏನಲ್ಲ. ಮತ್ತೆ ಅದು ಬಿಟ್ರೆ ಯಾವುದಿಲ್ಲ. ನಾನು ಯಾವ ಹುಡುಗಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಅದು ಯಾವ ಹುಡುಗಿ ಅಂತನೂ ನನಗೆ ಗೊತ್ತಿಲ್ಲ. ನೀನೇ ಅಂತಿ ನಿಮ್ಮ ಮತ್ತಿಗೆ ನಿನ್ನ ಮೇಲೆ ಹೊಟ್ಟೆ ಕಿಚ್ಚದಾಳ, ಇಷ್ಟ ಇಲ್ಲ ಆಕಿಗೆ, ಏನು ನಿನ್ಗೆ ಒಳ್ಳೇದಾಗೋದು ಅಂತಿ. ಮತ್ತೆ ಇದನ್ನ ಹೇಳಿರ್ಬೋದಲ್ಲ, ಯಾರಿಗೆ ಗೊತ್ತು? ನನಗೆ ಅನ್ಸೋ ಪ್ರಕಾರ ನಮ್ಮಿಬ್ರು ಮದುವೆ ಆಗ್ಬಾರ್ದು ಅಂತ ನಿಮ್ಮ ಅಣ್ಣ ಅತಿಗೆ ಸೇರೆ ಮಾಡಿರ್ಬೋದಲ್ಲ. ಇದನ್ನ ಹೆಂಗೆ ಹೇಳ್ತೀನಿ ನೀನು? ಹಾ, ಬೇಡ ಲವ್ ಮ್ಯಾರೇಜು ಅನ್ನೋ ಕಾರಣಕ್ಕೂ. ಓ ಇರ್ಬೋದಪ್ಪ. ನಮ್ಮಣ್ಣ ಈಕಿ ಅಶ್ವಿನಿ ಏನು ಹೇಳ್ತಾಳಲ್ಲ ಅದ್ರ ತಾಳಕ್ಕೆ ತಕ್ಕಂಗೆ ಕುಣಿತಾನ. ಓ ನಂಗೆ ಈಗ ಗೊತ್ತಾಗೋತು, ಕ್ಲಿಯರ್ ಆಯ್ತು. ಹೌದು, ನೀನು ಹೇಳೋದು ರೈಟ್. ಮತ್ತೆ ಅಯ್ಯೋ, ನಾವಿಬ್ಬರು ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಮದ್ವೆ ಆದಮೇಲೆ ನಾವು ಒಂದು ಕಡೆ ಸೆಟ್ಲ್ ಆಕ್ಕೇವಿ, ಎಷ್ಟೆಲ್ಲ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು, ಕೆನಡಾಕ್ಕೆ ಹೋಗೋಣ ಅಂತ ಹೇಳಿದ್ದೆಲ್ಲ. ನನಗೆ ಫಾರಿನ್ ಕಂಟ್ರಿಗೆ ಸೆಟ್ಲ್ ಆಗೋದು ಹೋಗೋದು ಅಂದರೆ ನಂಗೆ ಭಾಳ ಇಷ್ಟ. ಕೆನಡಾಕ್ಕೆ ಹೋಗೋದು ಎಲ್ಲ ನನಗೆ ಅಲ್ಲಿ ಒಂದು ಇರಬೇಕು ಅಂತ ಭಾಳ ಆಸೆ ಇತ್ತು. ಏನು ಮಾಡೋದೀಗ? ಇನ್ನೊಂದ್ಸಲ ಬಂದು ಮಾತಾಡ್ತೀಯಾ ಮನ್ಯಾಗ? ಪ್ರಯೋಜನ ಇಲ್ಲ. ನಾನು ಎಷ್ಟು ಸಲ ಬಂದು ಮಾತಾಡ್ತೀನಿ ಅಂತಂದ್ರು ನಿಮ್ಮ ಮನ್ಯಾಗ ಅವ್ರಿಗೆ ನಂಬಿಕೆನೇ ಇಲ್ಲ ಅಂದಮೇಲೆ ನಾನು ಎಷ್ಟು ಸಲ ಬಂದು ಮಾತಾಡ್ಲಿಲ್ಲ? ಅಲ್ಲ, ನನ್ಗೇನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ ನೀನು? ಸಾರಿ ರಾಹುಲ್, ಸಾರಿ. ಏನು ಮಾಡೋದೀಗ? ನಾನೊಂದು ಮಾತು ಹೇಳ್ತೀನಿ, ನಿಂಗೆ ಒಪ್ಗಿದ್ರೆ. ಏನು? ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಏನು ಹೇಳತ್ತಿ ರಾಹುಲ್? ಅಯ್ಯಪ್ಪ, ನಂಗೆ ಹೆದರಿಕೆ ಆಕತಿ. ಎದ್ರುಕೊಂಡ್ರೆ ಹೆಂಗ? ಛೇ, ಅಲ್ಲ ರಾಹುಲ್, ಅದು ನಾನು ಯಪ್ಪ ನಂಗೆ ಹೆದರಿಕೆ ಆಕೈತೆ ರಾಹುಲ್. ಈ ಥರ ಮದುವೆ ಆಗೋದು ಅಂದರೆ ಹೆಂಗೆ? ಅಲ್ಲ ರಾಹುಲ್, ಅದು ನಮ್ಮಪ್ಪ ನಮ್ಮವ್ವ ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟಾರ. ಈ ಟೈಮ್ನೇ ನಾನು ಹಿಂಗೆ ಮಾಡಿದರೆ ಅವ್ರಿಗೆ ಬೇಜಾರಾಕೈತಿ. ಬೇಜಾರಾಕೈತಾ? ಸರಿ ಆಯ್ತು, ಅವ್ರು ಯಾವ ಹುಡುಗನ್ ತೋರಿಸ್ತಾರೋ ಆ ಹುಡುಗನ್ನೇ ಮದುವೆ ಆಗ. ಅವರು ಈಗ ನನ್ನ ಕಂಡೀಷನ್ ಪ್ರಕಾರ ಹುಡುಗನ ಹುಡುಕ್ತಾ ಇಲ್ಲ. ಅವ್ರಿಗೆ ಸಿಕ್ಕಂಥ ಹುಡುಗ ಒಳ್ಳೆ ರಿಚ್, ಒಳ್ಳೆ ಫ್ಯಾಮಿಲಿ ಹುಡುಗ ಅಷ್ಟೇ. ಅವು ಅಕ್ಕರ ಇರಲಿ, ತಮ್ಮರ ಇರಲಿ, ಏನಾದರೂ ಆಗಲಿ, ಯಾವ್ದಾರ ಆಗಲಿ, ಇಲ್ಲೇ ಇರೋನಾದರೂ ಆದರೂ ಅಡ್ಡಿ ಇಲ್ಲ, ಮಾಡ್ತೀವಿ ಅಂತ ಅದಾರ. ನನ್ನ ನಿನ್ನ ಟೇಸ್ಟು, ಅಭಿರುಚಿ, ನಾವು ಅನ್ಕೊಳ್ಳೋ ರೀತಿ ಎಲ್ಲ ಒಂದೇ ಥರ. ಮತ್ತೆ ನನ್ನ ಥಿಂಕಿಂಗ್ ನಿನ್ನ ಥಿಂಕಿಂಗ್ ಸೇಮ್ ಆದ್ರೆ ಈಗ ಏನು ಮಾಡ್ತಿ? ನನಗಂತೂ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಓಡು ಮದುವೆ ಮಾಡ್ಕೊಳ್ಳೋದು ಅಂದರೆ ಓಡೋಗನ್ನಕ್ಕೇನೈತಿ? ರಿಜಿಸ್ಟರ್ ಮ್ಯಾರೇಜ್ ಆಗಿ ಸೀದಾ ಹೋಗಿ ನಿಮ್ಮಪ್ಪ ನಿಮ್ಮವನ್ ಇದ್ರಿಗೆ ನಿಲ್ಲನ ನಿಂತು ಆಮೇಲೆ ಅವ್ರಿಗೆ ಮರ್ಯಾದೆ ಹೋಗ್ತೈತೆ ಅನ್ನೋ ಪ್ರಶ್ನೆಗೆ ಮರ್ಯಾದೆ ಮದ್ವೆ ಮಾಡ್ತಾರ. ಆಮೇಲೆ ನಾವಿಬ್ರು ಒಳ್ಳೆ ರೀತಿ ಒಳಗೆ ಲೈಫ್ ಲೀಡ್ ಮಾಡೋನು, ಚೆನ್ನಾಗಿ ಭಾಳ ಬದುಕುನು, ನಾವು ಅನ್ಕೊಂಡಂಗ ಅಲ್ಲಿ ಹೊರಗೆ ಹೋಗಿ ಸೆಟ್ಲ್ ಆಗುನು. ಅವಾಗ ಅವ್ರಿಗೆ ಗೊತ್ತಾಕೈತಲ್ಲ ಈ ಒಳ್ಳೆ ಹುಡುಗನ್ನೇ ಹುಡ್ಕೊಂಡಾಳಿಕೆ ಅಂತೇಳಿ. ಏನಂತಿ? ಆಮೇಲೆ ಅದೇ ಅಶ್ವಿನಿ ಮುಂದೆ ನಾವು ಚಂದಾಗಿದ್ವಿ ಅಂದ್ರೆ
ಅಶ್ವಿನಿ ಏನು ಮಾಡೋಕ್ಕಾಗಲ್ಲ. ಹೌದು. ಅಲ್ಲ, ಒಂದು ಮಾತು ಕೇಳಲ್ಲ, ಹಾಂ ಹೇಳು. ನೀ ರಿಚ್ ಇದೆಯಲ್ಲ? ಹಾಂ ರಿಚ್ ಅದೇನಪ್ಪ, ರಿಚ್ ಹಾಕಿಲ್ಲ. ಅಲ್ಲ ಮತ್ತೆ ಕೆನಡಾಕ್ ಹಂಗ ಹೋಗುನು ಅಂತಂದ್ನೆ. ಅಯ್ಯೋ ನಿನ್ನ, ಆರಾಮಾಗಿ ನಾನು ಬೇಕಾದಂಗೆ ಐತಿ. ನಾನು ದುಡಿಲೇಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಈಗ ನಾನು ಮಾಡ್ತಾ ಇರೋ ಕೆಲಸದೊಳಗೆ ಎಷ್ಟು ಲಾಭ ಆಯ್ತು ಗೊತ್ತಾ ನನಗೆ. ಅದು ಆಯ್ತು. ನಂದು ಮೇನ್ ಸೋರ್ಸ್ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಆಸ್ತಿ ಐತಿ, ಕೈಯಾಗ ಕೆಲಸ ಐತಿ. ಮತ್ತೀಗ ಸಾಲದಕ್ಕೆ ನಾನು ಕೆನಡಾದಾಗ ಹೋಗಿ ಅಲ್ಲಿನೂ ಓಪನ್ ಮಾಡಬೇಕು ಅಂತ ಅದೀನಿ, ಹೊಸ ಕಂಪ್ನಿ. ಮತ್ತೆ ಹಾಂ, ಅದೇನೋ ಸರಿ. ಯಾಕಂದರೆ ನಂಗೊಂದು ಹಠ, ಆ ಅಶ್ವಿನಿಗಿಂತ ಚೆನ್ನಾಗಿರೋ ಫ್ಯಾಮ್ಲಿ ನಂದಾಗಿರ್ಬೇಕು, ನಾನು ಅಕ್ಕಿಗಿಂತ ರಿಚ್ಚಾಗಿ ಬದುಕ್ಬೇಕು ಅನ್ನೋದು ನನ್ನ ಕನಸು. ಅಶ್ವಿನಿ ಲೋಕಲ್ ಇಲ್ಲೇ ಅದಾಳ, ನೀನು ನನ್ನ ಮದುವೆ ಮಾಡ್ಕೊ, ನಾವು ಇಂಟರ್ನ್ಯಾಷನಲ್ ಹೋಗೋಣ. ಸರಿ ಆಯ್ತು, ಹಾಗೆ ಮಾಡೋಣ. ಆದರೂ ಫೈನಲ್ ಇನ್ನೊಂದು ಸಲ ನಾನು ಮನ್ಯಾಗ ಮಾತಾಡ್ತೀನಿ. ಸರಿ, ನಿನ್ನಿಷ್ಟ.